ಎಲ್ಲರಿಗೂ ನಮಸ್ಕಾರ. ಫೈನಲ್ ಆಗಿ ಕೇರಡಿ ಕನ್ನಡ ಮೂವಿ OTT ಅಂದರೆ G5 OTTಯಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಏಪ್ರಿಲ್ 30ನೇ ತಾರೀಕು ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗಿತ್ತು. ಜೂನ್ 5ರಿಂದ G5 OTTಯಲ್ಲಿ ಇದು ಸ್ಟ್ರೀಮಿಂಗ್ ಆಗ್ತಾ ಇದೆ. ತುಂಬ ಜನ ಹೇಳ್ತಾ ಇದ್ದರೆ ಮೇ 28ನೇ ತಾರೀಕು ಈ ಸಿನಿಮಾ ಅಮೆಜಾನಲ್ಲಿ ಬರುತ್ತೆ. ಸೊ OTT ಬೇಗ ಬಂದುಬಿಟ್ರೆ ಯಾವ ರೀತಿ ಇದೆ, ತುಂಬ ಕಷ್ಟ ಅಲ್ವಾ, ಮುಂದಿನ ಸಿನಿಮಾಗಳಿಗೆ ಕಷ್ಟ ಆಗುತ್ತೆ, ಯಾವ ರೀತಿ ಏನಂತ ತುಂಬ ಚರ್ಚೆಗಳು ಪಡ್ತಾ ಇತ್ತು. 50 ಕೋಟಿ ಲಾಸ್ ಆಗಿದೆ, KVNಗೆ ಲಾಭನೂ ಆಗಿದೆ, ಲಾಸ್ ಆಗಿದೆ, ತುಂಬ ಚರ್ಚೆಗಳು ಪಡ್ತಾ ಇತ್ತು. ಬಟ್ ಹೇಳ್ತೀನಿ, ಸಿನಿಮಾ ಏನು ರಿಲೀಸ್ ಆಯ್ತಲ್ಲ ಅವತ್ತಿಂದನೇ ಬಿಗ್ ಓಪನಿಂಗ್ ಅಂತ ತೊಗೊಳ್ತು. ಸಿನಿಮಾ ಬಿಡುಗಡೆಗೂ ಮುನ್ನ ಸಾಕಷ್ಟು ನಿರೀಕ್ಷೆ ಇತ್ತು. ಯಾಕೆಂದರೆ ಪ್ರೇಮ್ ಅವರ ಡೈರೆಕ್ಷನ್ನು, ಧ್ರುವ ಸರ್ಜಾ ಅವರೇ ಆ್ಯಕ್ಟ್ ಮಾಡ್ತಾರೋ ಸಿನಿಮಾಗಳು, ಅಂದರೆ ಅವರ ಹಿಂದಿನ ಸಿನಿಮಾಗಳು ಮಾರ್ಟಿನು ಮತ್ತು ಪೊಗರು ಅಂದರೆ ದೊಡ್ಡ ಮಟ್ಟದ ಸೌಂಡ್ ಆದರೂ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಅಷ್ಟೊಂದು ಸೌಂಡ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ವಾಟ್ ಎವರ್ ಅದೇನೇ ಇರ್ಬೋದು, ಬಟ್ KD ಸಿನಿಮಾ ಏಪ್ರಿಲ್ 30ನೇ ತಾರೀಕು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗಿತ್ತು. ಅಂದರೆ ಕನ್ನಡ ಅವತರಣಕ್ಕೆ ಮಾತ್ರ ರಿಲೀಸ್ ಆಗಿತ್ತು, ತೆಲುಗು ಅವತರಣಕ್ಕೆ 2 ವಾರ ನಂತರ ಬಿಡುಗಡೆ ಆಯ್ತು. ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಸೊ ಸಿನಿಮಾ ಅಂತೂ ಹಿಟ್ಟಾಗಿದೆ. ಇವಾಗ G5 OTTಯಲ್ಲಿ ಬಂದಿದೆ. ಸೊ ನೀವು ಕೂಡ G5 OTTಯಲ್ಲಿ ಈ ಸಿನಿಮಾನ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಅದು ನಾರ್ಮಲಾಗಿ ನೋಡ್ಬೋದು. ಥಿಯೇಟ್ರಲ್ಲಿ ಯಾರು ಮಿಸ್ ಮಾಡ್ಕೊಂಡಿದ್ರಿ ಅವರ OTTಯಲ್ಲಿ ನೋಡಿ, ಅಥವಾ ಇನ್ನೂ ಥಿಯೇಟ್ರಲ್ಲೇ ನಾನು ನೋಡಬೇಕು ಅಂತಂದರೆ ಇವಾಗಲೂ ಕೂಡ ಬೆಂಗಳೂರಿನ ಸಪ್ನ ಥಿಯೇಟ್ರಲ್ಲಿ ಈ ಸಿನಿಮಾ ಶೋ ಆಗ್ತಾ ಇದೆ. ಸೊ ಹೀಗಾಗಿ ಯಾರಾದರೂ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೂ ಕೂಡ ಈ ಸಿನಿಮಾನ ಥಿಯೇಟ್ರಿಗೆ ನೋಡ್ಬೋದು. ಯಾಕಂದರೆ ಆ ಥಿಯೇಟ್ರಲ್ಲಿ ಹೋಗೋ ನೋಡೋ ಮಜಾನೇ ಬೇರೆ, ಆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸೇ ಬೇರೆ. OTTಯಲ್ಲಿ ನೋಡೋದು ಅದು ಇರೋದೆ, ಅದು ಇಲ್ಲ ಅನ್ನಲಿಲ್ಲ. ನಾನು ಕೂಡ OTTಯಲ್ಲೇ ನೋಡ್ತೀನಿ, ಇಲ್ಲ ಅನ್ನಲಿಲ್ಲ. ಬಟ್ ಆ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ. ಸೊ ನಿಮಗೇನಾದರೂ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅಥವಾ OTTಯಲ್ಲಿ ನೋಡಬೇಕು, ಅದು OTTಯಲ್ಲಿ ನೋಡಿ. ಥಿಯೇಟ್ರಲ್ಲಿ ನೋಡಬೇಕಂದ್ರೆ ಕೂಡ ನೀವು ಥಿಯೇಟ್ರಲ್ಲೂ ಕೂಡ ಆ ಸಿನಿಮಾನ ನೋಡಿ ಕಣ್ ತುಂಬಿಕೊಳ್ಬೋದು. ಇನ್ನು ಈ ಸಿನಿಮಾ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಾಗಿರ್ಬೋದು, ಅವರಿಗೆ ಜೋಡಿಯಾಗಿ ರೇಷ್ಮಾ ನಾಣೆ ಅವರು ಆ್ಯಕ್ಟ್ ಮಾಡಿದರು, ರವಿಚಂದ್ರನ್ ಅವರಿದ್ದರು, ರಮೇಶ್ ಅವರು, ಸುದೀಪ್ ಅವರು, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ಅಂದರೆ ಅದ್ದೂರಿ ತಾರಾಗಣದ ಒಂದು ಬಹುಕೋಟಿ ವೆಚ್ಚದ ಸಿನಿಮಾ ಇದು. ಬಾಕ್ಸ್ ಆಫೀಸಲ್ಲಿ ಲೆಕ್ಕಾಚಾರ ಇರಲಿ, ಅದು ವಾಟ್ ಎವರ್, ಅದ್ರ ಬಗ್ಗೆ ಇನ್ನೊಂದು ಸಾರಿ ಮಾತಾಡ್ತೀನಿ. ಬಟ್ ಸಿನಿಮಾ ರಿಲೀಸ್ ಆದಾಗ ಮಿಶ್ರ ಪ್ರತಿಕ್ರಿಯೆ ಬಂತು. ವಾಟ್ ಎವರ್ ಅದೇನೇ ಇರಲಿ, ಬಟ್ ಆ ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿದ್ದು. ಸ್ಟೋರಿ ಸ್ಕ್ರೀನ್ ಪ್ಲೇ ಅಂದರೆ ಹೊಡೆದಾಟ, ರಕ್ತಪಾತ ಇದು ಸ್ವಲ್ಪ ಇದ್ದಿದ್ದರಿಂದ ಪ್ರಮಾಣ ಪತ್ರ ಸಿಕ್ಕಿತ್ತು. ಹೀಗಾಗಿ ಸಿನಿಮಾನ ಇನ್ನು ಆನಂದ್ ಅಡಿ ಯೂಟ್ಯೂಬ್ ಚಾನಲಲ್ಲಿ ಕೂಡ ಈ ಸಿನಿಮಾದ ಸ್ಕ್ರಿಪ್ಟು ಅಂದರೆ ಸಂಪೂರ್ಣ ಚಿತ್ರಕಥೆಯನ್ನು ನಾವು ಕೇಳ್ಬೋದು. ಅಂದರೆ ಅಲ್ಲಿ ವಿಡಿಯೋ ಬರಲ್ಲ, ಅಲ್ಲಿ ಕೇಳ್ಬೋದು. ಅದೊಂದು ವಿಶೇಷ ಅಂತ ಹೇಳ್ಬೋದು. G5 ಇಡೀ ಸಿನಿಮಾನ ನೋಡ್ಬೋದು. ಅಂದರೆ ಸಿನಿಮಾ ಲೆಂತ್ ಬಂದ್ಬಿಟ್ಟು 2 ತಾಸು 20 ನಿಮಿಷ ಅಂತ ಬುಕ್ ಮೈ ಶೋದಲ್ಲಿ ತೋರಿಸ್ತಾ ಇದೆ. ಆನಂದ್ ಅಡಿ ಯೂಟ್ಯೂಬ್ ಚಾನಲ್ ಏನು ಸ್ಕ್ರಿಪ್ಟ್ ಅಪ್ಲೋಡ್ ಆಗಿದೆ ಅಲ್ಲ, ಸ್ಕ್ರೀನ್ ಪ್ಲೇ, ಅದರಲ್ಲಿ 2 ತಾಸು 16 ನಿಮಿಷ ಈ ಥರ ಸಮಥಿಂಗ್ ಇದೆ. ಬಟ್ G5 OTTಯಲ್ಲಿ ಬಂದಿದೆ 2 ತಾಸು 13 ನಿಮಿಷ ಇದೆ. ವಾಟ್ ಎವರ್, ಅದ್ರ ಬಗ್ಗೆ ಏನು ಲೆಂತ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಸಿನಿಮಾ ಈಗ OTTಯಲ್ಲಿದೆ. ತುಂಬ ಜನ ಕೇಳ್ತಾ ಇದ್ರು OTTಯಲ್ಲಿ ಯಾವ ಬರುತ್ತೆ, ಪಕ್ಕ ಬರುತ್ತೋ ಬರಲ್ವೋ, ಅಮೆಜಾನ್ ಪ್ರೈಮಲ್ಲಿ ಬರುತ್ತೆ. ತುಂಬ ಹೂವಾಪೋಗಳು ಏನೇನಿದ್ದು ಅವೆಲ್ಲ ಹೂವಾಪೋಗಳಿಗೆ ಕಂಪ್ಲೀಟಾಗಿ ಕಡಿವಾಣ ಆಗಿದ್ದು. ಇವಾಗ G5 OTTಯಲ್ಲಿ ಕೂಡ ಸಿನಿಮಾ ಸ್ಟ್ರೀಮಿಂಗ್ ಆಗ್ತದೆ. ಮಿಸ್ ಮಾಡ್ದೇ ಸಿನಿಮಾ ನೋಡಿ. ಆಮೇಲೆ ಯಾರೆಲ್ಲ ಇವಾಗ ಸಿನಿಮಾ ನೋಡಿದ್ದೀರಾ, ಸೊ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಆಲ್ರೆಡಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. KVN ಪ್ರೊಡಕ್ಷನ್ಗೆ ಒಂದು ಹಿಟ್ ಸಿಕ್ಕಿದೆ. ಇನ್ನೊಂದು ಜನನಾಯಕನು ಮತ್ತು ಟಾಕ್ಸಿಕ್ ಬಗ್ಗೆ ಅಂದರೆ ಅವರ ನಿರ್ಮಾಣದ ಸಿನಿಮಾಗಳು ತುಂಬ ನಿರೀಕ್ಷೆ ಇದೆ. ನೋಡೋಣ ಯಾವ ರೀತಿ ಬರುತ್ತೆ ಏನಂತ. ಸೊ ಇನ್ನು KD ಪಾರ್ಟ್ 2 ಅಂದರೆ ಸುದೀಪ್ ಅವರ ಎಂಟ್ರಿ ಏನು ಕೊಡ್ತಾರಲ್ಲ ಎಂಡಲ್ಲಿ, ಅಂದರೆ KD ಸಿನಿಮಾದಲ್ಲಿ, ಸೊ ಅದು ಪಾರ್ಟ್ 2 ಬಗ್ಗೆ ತುಂಬ ನಿರೀಕ್ಷೆ ಇದೆ. ಸೊ ಪ್ರೇಮ್ ಸರ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ, ಆದಷ್ಟು ಬೇಗ KD ಪಾರ್ಟ್ 2 ಸಿನಿಮಾನ ಅಂದರೆ ಶೂಟಿಂಗ್ ಆಗಿದ್ದಿದ್ರೆ ಅಥವಾ ಶೂಟಿಂಗ್ ಮಾಡಬೇಕಾದ್ರೆ ಅಥವಾ ಶೂಟಿಂಗ್ ಏನು ಮಾಡ್ತಾಯಿದ್ದೀರಾ ವಾಟ್ ಎವರ್ ಅದೇನೇ ಇರ್ಬೋದು, ಅವರು ಪ್ರಾಮಿಸ್ ಮಾಡಿದ್ದಾರೆ ಮೀಡಿಯಾ ಮುಂದೆ ಈ 1 ವರ್ಷದಲ್ಲಿ KD ಪಾರ್ಟ್ 2 ತಂದೇ ತರ್ತೀನಿ ಅಂತ. ಅದೇ ರೀತಿ ತರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ, ಥಿಯೇಟ್ರಲ್ಲಿ ನೋಡ್ತೀನಿ ಅಂದರೂ ಥಿಯೇಟ್ರಲ್ಲಿ ನೋಡಿ, ಅಥವಾ ಸಿನಿಮಾ ನೋಡಿದ್ರೂ ನೋಡಿ, OTTಯಲ್ಲಿ ನೋಡ್ತೀನಿ ಅಂದರೂ ಕೂಡ OTTಯಲ್ಲಿ ನೋಡ್ಬೋದು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡ್ತೀನಿ.